ನಾಗೇಂದ್ರ ಬಾಬು ಅವರೇ ನಾಗೇಂದ್ರ ಬಾಬು ಮುಖ್ಯಮಂತ್ರಿ ಚಂದ್ರ ಅವರು ಫೋನ್ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ರಾಘವ ಅವರೇ, ಹೇಳಿ. ಸರ್ ಈಗ ಸದ್ಯಕ್ಕಿರೋ ಚರ್ಚೆ ಏನು ಅಂತ ಹೇಳಿದ್ರೆ, ತಮಿಳುನಾಡಲ್ಲಿ ವಿಜಯ್ ದೊಡ್ಡದಾಗೆ ಸೀಟು ಹೊಡೆದ್ಬಿಟ್ರು. ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳ ಸೀಟ್ಗಳಿಗೆ ಈಗ ಆ ಸೀಟ್ ಏನಾದರೂ ಪ್ರಾಬ್ಲಮ್ ಕೊಡುತ್ತಾ ಅಂತ ಒಂದು ವಾತಾವರಣ ನಿರ್ಮಾಣವಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಇಲ್ಲ, ವಾತಾವರಣ ಇವತ್ತು ಒಂದು ಉತ್ತರವನ್ನು ಕೊಟ್ಟಿರೋದೇನಂದ್ರೆ, ರಾಷ್ಟ್ರದಲ್ಲಿ ಹಣ, ಜಾತಿ, ಕೋಮುವಾದ, ಕುಟುಂಬ ರಾಜಕಾರಣ ಮತ್ತು ಅಪ್ಪ ಅಖಿಲ್ ದಾಲ್ಮರ ಅಂತ ಮನತಂದವರೇ ಅಧಿಕಾರ ಮಾಡ್ತಕ್ಕಂಥ ಇದಕ್ಕೆ ವಿರೋಧ ಆಗ್ತಾ ಇದ್ದಾರೆ ಇಡೀ ರಾಷ್ಟ್ರದಲ್ಲಿ ಗ್ರಾಜುವಲ್ ಆಗಿ. ಒಂದು ಕಾಲದಲ್ಲಿ ಬಿಜೆಪಿ ಒಳ್ಳೆ ಕೆಲಸ ಮಾಡಿತ್ತು, ಈಗ ಅವರು ಅಧಿಕಾರಕ್ಕೋಸ್ಕರ ವಾಮ ಮಾರ್ಗಗಳನ್ನ ಇರ್ತಕ್ಕಂಥದ್ದು ಕೂಡ ಜನಗಳಿಗೆ ಅರಿವಾಗ್ತದೆ. ಹಾಗಾಗಿ ಇವತ್ತು ಒಂದು ಉದಾಹರಣೆ ಏನ್ ಕೊಡ್ಬೇಕು ಅಂತಂದ್ರೆ, ತಮಿಳುನಾಡಲ್ಲಿ ಒಬ್ಬ ಕಲಾವಿದ ಸುಮಾರು ವರ್ಷದಿಂದ ಅವ್ರು ಪ್ರಯತ್ನ ಮಾಡ್ತಿದ್ರು. ಜನಸಾಮಾನ್ಯರು ಅಧಿಕಾರಕ್ಕೆ ಬರಬೇಕು, ಎರಡೂ ಪಾರ್ಟಿ, ನ್ಯಾಷನಲ್ ಪಾರ್ಟಿಗಳು ಬೇಡ ಮತ್ತು ಲೋಕಲ್ ಸ್ಥಳೀಯ ಪಾರ್ಟಿಗಳು ದ್ರವಿಡಿಯನ್ ಲೆಕ್ಕದಲ್ಲಿ ಎಡಿಎಂಕೆ ಮತ್ತು ಡಿಎಂಕೆ ಬೇಡ ಅಂತ ಒಂದು ಪರ್ಯಾಯ ವ್ಯವಸ್ಥೆಗೋಸ್ಕರ ಅವರನ್ನ ಕೈ ಹಿಡಿದಿದ್ದಾರೆ. ಮೊದಲನೇದ ಕಲಾವಿದರಾಗಿ ಅವರಿಗೆ ಧನ್ಯವಾದಗಳು, ಯಶಸ್ಸನ್ನು ಕೋರ್ತೀನಿ. ಮತ್ತು ಬಹುತೇಕ ಡೆಲ್ಲಿಲಿ 12 ವರ್ಷದಿಂದ ಏನಾಯ್ತೋ ಜನಸಾಮಾನ್ಯರ ಅಧಿಕಾರಕ್ಕೆ ಬರಬೇಕು ಅಂತ ಹಾಗೆ ಈಗ ಆಗಿದೆ. ಅದಾಗಿರೋದು ನೋಡಿದ್ರೆ ಸಂಪೂರ್ಣ ಒಬ್ಬ ಡ್ರೈವರ್ ಮಗ ಚುನಾವಣೆಯಲ್ಲಿ ಗೆಲ್ತಾನೆ, 2 CMಗಳು ಸೋಲ್ತಾರೆ ಅಂತ ಎಲ್ಲ ಒತ್ತುಗಳು ನಿಂತಿರ್ತಕ್ಕಂಥವ್ರು ಅಷ್ಟು ಜನ ಯಾರು ಮಾಜಿ MLAಗಳಲ್ಲ, ಶ್ರೀಮಂತರುಗಳಲ್ಲ, ಆ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಎಚ್ಚರಿಕೆ ಏನಂದ್ರೆ, ನೀವುಗಳು ಇದೇ ರೀತಿ ಹೋಗ್ತಾ ಇದ್ರೆ ನಿಮ್ಮನ್ನು ತಿರಸ್ಕರಿಸ್ತೀವಿ ಅನ್ನೋ ಸೂಚನೆ ದಕ್ಷಿಣ ಭಾರತದಿಂದ ಹೋಗ್ತಾ ಇದೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಕರೆಕ್ಟ್ ಸರ್, ನೀವು ತುಂಬ ಚೆನ್ನಾಗಿ ಹೇಳಿದ್ರೆ. ಆಮೇಲೆ ಆಮ್ ಆದ್ಮಿ ಪಕ್ಷ ಆ ಸಾಧನೆಯನ್ನು ಮಾಡಿದೆ, ಅದನ್ನ ನಾವು ಅಲ್ಗಳೆಯೋ ಹಾಗಿಲ್ಲ. ಆದ್ರೆ ಅದೇ ಸ್ಟೇಟಸ್ನ ಉಳಿಸಿಕೊಳ್ಳೋ ನಿಟ್ಟಿನಲ್ಲಿ ಫೇಲ್ ಆಗ್ಬಿಡ್ತಾ? ಇಲ್ಲ, ಈಗ ನಾನು ಡಿಪೆಂಡ್ ಮಾಡ್ಕೊಳ್ಳೋದಾಗ್ಲಿ ಮಾಡೋದು ಇವತ್ತಿನ ಕಾಲಘಟ್ಟಕ್ಕೆ ಆಮ್ ಆದ್ಮಿ ಪಾರ್ಟಿ ಅವರು ಹಿಂದೆ ಕೊಟ್ಟಂತ ಗ್ಯಾರಂಟಿಗಳ ಬಗ್ಗೆ ಬಹಳ ಕಾಮೆಂಟ್ ಮಾಡಿದ್ರು. ರೂಲಿಂಗ್ ಪಾರ್ಟಿ 2 ರಾಷ್ಟ್ರೀಯ ಪಕ್ಷಗಳು ಅವರೇ ತದನ್ನ ಕಾಪಿ ಮಾಡ್ತಾ ಹೋದ್ರು ಎಲ್ಲಾ ಕಡೆ, ಹೌದಾ? ಆ ಗ್ಯಾರಂಟಿಗಳಿಂದಲೇ ಎಷ್ಟೋ ಕಡೆ ಕಾಂಗ್ರೆಸ್ ಗೆಲ್ತು, ಎಷ್ಟೋ ಕಡೆ ಬಿಜೆಪಿಗೂ ಅವಕಾಶ ಸಿಕ್ತು. ಇಲ್ಲಿ ನಿರಂತರವಾಗಿ 13-15 ವರ್ಷಗಳ ಅಧಿಕಾರ ಮಾಡದಂತವನ್ನ ವಿರೋಧ ಮಾಡ್ತಿರತಕ್ಕಂಥದ್ದಕ್ಕೆ ವೆಸ್ಟ್ ಬೆಂಗಾಲ್ ಇರ್ಬೋದು, ತಮಿಳುನಾಡು ಇರ್ಬೋದು, ಮತ್ತು ಇನ್ನೊಂದ್ ಕಡೆ ಯಾವ್ದೋ ಒಂದು ಕೇರಳದಲ್ಲಿ ಇರ್ಬೋದು, ಇದು ನೋಡಿದಾಗ ಇಡೀ ದೇಶದಲ್ಲಿ 2 ನ್ಯಾಷನಲ್ ಪಾರ್ಟಿಗಳ ಬಗ್ಗೆ ಬೇಸರ, ಸ್ಥಳೀಯದಲ್ಲೂ ಕೂಡ ತಳ ಊರಿರ್ತಕ್ಕಂಥವ್ರ ಬಗ್ಗೆ ಬೇಸರ ಕಾಣಿಸ್ತಿರೋದ್ರಿಂದ ಆಮ್ ಆದ್ಮಿ ಪಾರ್ಟಿಗೆ ಇವತ್ತಿನ ಅದನ್ನ ವಿಶ್ಲೇಷಣೆ ಬೇರೆ ರೀತಿಯಲ್ಲಿ ಮಾಡಿದ. ಆದ್ರೆ ಬಂದಂತದ್ದು ಹೇಗೆ ಬಂತು, ಅಣ್ಣಾ ಹಜಾರ್ ಅವರ ಭ್ರಷ್ಟ ಮುಕ್ತ ಸರ್ಕಾರ ಮತ್ತು ಬೇಸಿಕ್ ನೀಡ್ಸ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆ ಮತ್ತು ಆಸ್ಪತ್ರೆ ವ್ಯಾಪಾರ ಆಗ್ಬಾರ್ದು, ಶಿಕ್ಷಣ ವ್ಯಾಪಾರ ಆಗ್ಬಾರ್ದು, ಮಿನಿಮಮ್ ಬೇಸಿಕ್ ನೀಡ್ಸ್ ಕಟ್ಟ ಕಡೆ ಮನುಷ್ಯರಿಗೆ ತಲುಪಿಸಬೇಕು ಅಂತ ಪ್ರಯತ್ನ ಮಾಡುದು. ಆ ನಿಟ್ಟಿನಲ್ಲಿ ನಮ್ಮ ದಳಪತಿ ಅವರು ಮಾಡಿರ್ತಕ್ಕಂಥದ್ದು ಚಿಂತನೆ ಸ್ವಾಗತ ಅಂತ. ಅವ್ರು ಅದೇ ತರ ಮುಂದುವರಿಸ್ಕೊಂಡು ಹೋಗ್ಲಿ, ನಿರಂತರವಾಗಿ ಒಂದು ಬದಲಾವಣೆ ದೇಶದಲ್ಲಿ ಹರಡ್ಲಿ ಅಂತ ನಾನು ಬಯಸ್ತೀನಿ. ಕರೆಕ್ಟ್ ಸರ್, ನೀವು ಸ್ವಾಗತ ಮಾಡ್ತೀರಿ ಮತ್ತು ಅದು ಇನ್ಸ್ಪೈರ್ ಕೂಡ ಆಗಬಹುದು ಅಂತ ಅನ್ಸುತ್ತೆ ಎಲ್ಲ ಪಾರ್ಟಿಗಳಿಗೂ ಕೂಡ. ಏನು ಇವ್ರು ಮ್ಯಾಜಿಕ್ ಮಾಡಿದ್ರು ಅಂತ ಹೇಳಿ ಆಮ್ ಆದ್ಮಿ ಪಕ್ಷದಲ್ಲಿ ಇಂಥ ಯಾವುದೋ ಒಬ್ಬ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರೋ ನಟನನ್ನ ನಾವು ಸೇರಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಏನಾದ್ರು ಬಂದಿದೆಯಾ ತಮ್ಗೆ? ಇಲ್ಲ, ಇಡೀ ರಾಷ್ಟ್ರದಲ್ಲಿ ಒಬ್ಬ ನಟನಿಂದ ಆಗ್ತಕ್ಕಂಥದ್ದಲ್ಲ ಇದು. ಆ ತಮಿಳುನಾಡಲ್ಲಿ ಒಂದು ರೀತಿಯಲ್ಲೂ ಒಂದು ಕ್ಯಾರೆಕ್ಟರ್ ಇದೆ, ಭಾವನಾತ್ಮಕವಾಗಿ ತುಂಬಾ ಪ್ರೀತಿಸ್ತಕ್ಕಂಥ ಕಲಾವಿದನ್ನು ಪ್ರೀತಿಸ್ತಕ್ಕಂಥದ್ದು ಹೆಚ್ಚಿದೆ. ನಂಬರ್ 1 ತಮಿಳುನಾಡಲ್ಲೇ ಇರೋದು. MG ರಾಮಚಂದ್ರನ್ ನೋಡಿದ್ದು, ಜಯಲಲಿತಾ ಅವ್ರು ನೋಡಿದ್ದು, ಕರುಣಾನಿಧಿ ಅವರು ಕೂಡ ಆ ಕುಟುಂಬದಲ್ಲೇ ಬಂದವರು. ಆ ದೃಷ್ಟಿಯಿಂದ ಈಗ ದಳಪತಿ ಅವರು ಕೂಡ ಹಾರ್ಡ್ ವರ್ಕ್ ಮಾಡ್ಕೊಂಡು 12 ವರ್ಷದಿಂದ ಸಂಘಟನೆ ಕಟ್ಟಿದ್ದಾನೆ ಮನುಷ್ಯ. ಆ ದೃಷ್ಟಿಯಿಂದ ಸಾಧ್ಯತೆ ಕಲಾವಿದರೇ ಬರ್ಬೇಕು ಅಂತಲ್ಲ, ಯಾರು ಎಮರ್ಜ್ ಆಗ್ತಾರೆ. ಪರ್ಯಾಯ ಬೇಕು ಅಂದ್ರೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿನೋ ಮತ್ತೊಂದು, ಈ 2 ಪಾರ್ಟಿ ಅಲ್ಲ 3 ಪಾರ್ಟಿ JDS, ಬಿಜೆಪಿ, ಕಾಂಗ್ರೆಸ್ಗೆ 2028 ಅಲ್ಲಿ ಸಣ್ಣ ಬದಲಾವಣೆ ಪರ್ಯಾಯ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ. ಸರ್, ಈಗ ಸದ್ಯದ ರಾಜಕಾರಣವನ್ನು ನೋಡಿದಾಗ ಈ ಪವರ್ ಶೇರಿಂಗು, ಗುಂಪುಗಾರಿಕೆ, ಆ ಬಣ ಈ ಬಣ ಅಂತ ಈ ಒಣ ರಾಜಕೀಯವನ್ನ ಜನ ಮೆಲುಕು ಹಾಕ್ತಾ ಇರುವಾಗ, ಬೇಸತ್ತಿರುವಾಗ, ಈ ಪಕ್ಕದ ರಾಜ್ಯದ ಈ ರಾಜಕೀಯ ಹೊಸ ಸಂಚಲನ ನಮ್ಮ ಜನತೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ಏನಾದ್ರು ಹೇಳ್ಬೋದಾ ತಾವು? ನನಗಂತೂ ಆಶಾಭಾವನೆ ಇಟ್ಕೊಂಡಿದ್ದೀನಿ, ಖಂಡಿತ ಬೀರುತ್ತೆ. ರೋಷಿದ್ದಾರೆ ಜನ, ರೋಷ ಹೋಗಿದ್ದಾರೆ. ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಇನ್ನೊಬ್ಬರನ್ನ ಹಿಡ್ಕೊಳ್ಳೋದಕ್ಕೆ ಯಾರು ಅನ್ನೋದ್ರ ಬಗ್ಗೆ ಪ್ರಶ್ನಾರ್ಥಕವಾಗಿದೆ. ಅದು ನಾಳೆ ನಾವೇ ಆಗ್ಬೋದು, ಮತ್ತೆ ಇನ್ನೊಂದು ಪಕ್ಷ ಆಗ್ಬೋದು, ರೈತ ಸಂಘ ಆಗ್ಬೋದು, ಯಾರೋ ಬರ್ತಾರೆ
ಪರ್ಯಾಯ ಆಗೇ ಆಗುತ್ತೆ. ಎಲ್ಲರೂ ಸೇರ್ಕೊಂಡೆ ಪರ್ಯಾಯ ಈ ಮೂರು ಪಕ್ಷವನ್ನು ಕಿತ್ತೋಡಿಸೋದಕ್ಕೆ ಜನ ಇಷ್ಟಪಡ್ತಾರೆ. ಹಣಕಾಸು ಇಲ್ಲದೆ ಇದ್ರು ದುಡ್ಡುಗಳು ಖರ್ಚು ಇವ್ರು ಮಾಡ್ಕೊಂಡ್ರು ಕೂಡ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಕೇರಳ ತಮಿಳ್ನಾಡಲ್ಲಿ ಆಗಿರ್ತಕ್ಕಂಥದ್ದೇ ಸ್ವಾಗತ. ಅದಾಗುತ್ತೆ ಕರ್ನಾಟಕದಲ್ಲಿ 28ಕ್ಕೆ ಆಗುತ್ತೆ. ಚಂದ್ರು ಸರ್, ಈಗ JDS ವಕ್ತಾರರು ನಾಗೇಂದ್ರ ಬಾಬು ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ನಮಸ್ತೆ ನಾಗೇಂದ್ರ ನಮಸ್ಕಾರ ಚಂದ್ರು. ಅಣ್ಣ, ತಾವು ಒಂದು ಮಾತನ್ನ ಪ್ರಸ್ತಾಪ ಮಾಡ್ತೀರಾ, ಒಂದು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀರಾ, ಎರಡನೇದು ಮೂರು ಪಕ್ಷಗಳು ಅಂತಕ್ಕಂಥ ಪದ ಬಳಕೆ ತಾವು ಮಾಡಿದ್ದೀರಿ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇನೆ, ಇವತ್ತು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಯಾರು ಜನಗಳ ಮುಂದಕ್ಕೆ ಹೋಗ್ತಾರೆ, ಯಾರು ಇಷ್ಟ ಆಯ್ತಾರೋ ಅವ್ರನ್ನ ಗೆಲ್ಲಿಸ್ತಾರೆ. ಅನ್ಯ ಮಾರ್ಗದಿಂದ ಬಂದವರು ಕುಟುಂಬ ರಾಜಕಾರಣ ಅಂತಕ್ಕಂಥದ್ದು ತಪ್ಪಾಗುತ್ತೆ. ನಾವು ಜನಗಳ ಮುಂದಕ್ಕೆ ಹೋದಾಗ ನಮ್ಮನ್ನು ಗೆಲ್ಲಿಸ್ತಾರೆ, ಜನ ಇಷ್ಟಪಡ್ತಾರೆ, ಗೆಲ್ಲಿಸ್ತಾರೆ. ನಂಬರ್ 1. ನಂಬರ್ 2, ಮೂರು ಪಕ್ಷಗಳು ಅಂತ ತಾವೇನು ಹೇಳಿದ್ದೀರಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಜಾತ್ಯತೀತ ಜನತಾದಳ ತಂದೆ ಅಂತ ಛಾಪ್ ಮೂಡಿಸಿದೆ. ಹಗರಣ ಮುಕ್ತ ಸರ್ಕಾರವನ್ನು ನಾವು ಕೊಟ್ಟಿದ್ದೀವಿ. ನೀವು ಯಾಕೆ ರಾಷ್ಟ್ರೀಯ ಪಕ್ಷಗಳ ಜೊತೆ ನಮ್ಮನ್ನು ಸೇರಿಸ್ತಾ ಇದ್ದೀರಾ ಅಂತಕ್ಕಂಥ ನನ್ನ ಪ್ರಶ್ನೆ. ಎರಡೇ ವಿಚಾರ. ಒಂದು, ಮೊದಲನೇ ವಿಚಾರದಲ್ಲಿ ನೀವು ಹೊಂದಾಗೆ ದುಡ್ಡು ಹಣ ಇಲ್ದೇನೆ ಕುಟುಂಬ ರಾಜಕಾರಣದಲ್ಲಿ ಯಾರು ಗೆಲ್ಲಕ್ಕಾಗಲ್ಲ. ಜಾತಿ ಮತ್ತು ಅದು ಪ್ರಬಲವಾಗಿ ಆ ಕುಟುಂಬದವರು ಇರೋದ್ರಿಂದ ಗೆಲ್ತಾರೆ. ಅದನ್ನು ಸರ್ವೇ ಸಾಮಾನ್ಯ ಅಲ್ಲ. ಇವತ್ತು ಸರ್ವೇ ಸಾಮಾನ್ಯ ಆಗಿದ್ರೆ ಇದರಲ್ಲಿ ತಮಿಳುನಾಡಲ್ಲೂ ಕೂಡ ಗೆಲ್ಬೇಕಾಗಿತ್ತಲ್ಲ. ಎರಡನೇ ವಿಚಾರ, ಮೂರು ಪಕ್ಷ ಅಂದ್ರೆ ನೀವು ಯಾವತ್ತು ಮ್ಯಾಂಡೇಟ್ ಬಂದು ಸರ್ಕಾರ ಮಾಡಿದ್ದೀರಾ ಹೇಳಿ ನೋಡೋಣ. 20-25 ಮಾತಾಡ್ತಿದ್ದೀನಿ. ಅಟ್ಟೋಡೆ ಮೇಲೆ ದೀಪ ಇಟ್ಟಂಗೆ ಯಾರು ಗೆಲ್ತಾರೋ ಅವ್ರ ಕಡೆಗೆ ಹೋಗಿ ಸಿದ್ಧಾಂತಗಳನ್ನು ಬಲಿಗೊತ್ತಿ. ಬಿಜೆಪಿ ಸಿದ್ಧಾಂತ ಬೈತೀರಾ ಒಂದ್ಸತಿ, ಕಾಂಗ್ರೆಸ್ ಸಿದ್ಧಾಂತ ಬೈತೀರಾ, ಕಮ್ಯುನಿಸ್ಟ್ ಬೈತೀರಾ, ಕೈ ಜೋಡಿಸ್ತೀರಾ, ಮತ್ ಮಂತ್ರಿ ಆಗ್ತಾರೆ. ಇದೆಲ್ಲ ಯಾವುದು? ಅವತ್ತು ಸಮ್ಮಿಶ್ರ ಸರ್ಕಾರ ಯಾರಿಗೂ ಮ್ಯಾಂಡೇಟರಿ ಕೊಟ್ಟಿರ್ಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಹಾಗಾದ್ರೆ ಜನಗಳ ಟ್ಯಾಕ್ಸ್ ಪೋಲಾಗ್ತಿತ್ತು. ಮರುಚುನಾವಣೆಗೆ ಹೋಗಿದ್ರೆ ನಿಮ್ ಪ್ರಕಾರ ಮರುಚುನಾವಣೆಗೆ ಹೋಗ್ಬೇಕಾಗತ್ತ? ಹಾಗಾದ್ರೆ ಅಲ್ಲ, ಅವತ್ತು ನಾವು ಮರುಚುನಾವಣೆಗೆ ಹೋಗ್ಬೇಕಾಗಿತ್ತಾ? ನಮ್ಗೆ ಯಾರಿಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಬಹುಮತ ಕೊಡ್ಲಿಲ್ಲ. ಅವತ್ತು ನಾವು ಹೋಗಿದ್ದೇನೆ ಇನ್ನೊಂದು ಸಮಾನ ಮನಸ್ಸು ಬಂದು ಯಾವತ್ತು ಬಂದಿದ್ದೀರಾ ಹೇಳಿ. ಹೌದು, ಮುಂದಿನ ದಿನ ಬರ್ತೀವಿ, ಹೋರಾಟ ಮಾಡ್ತೀವಿ, ಜನಗಳ ಮುಂದೆ ಹೋಗ್ತೀವಿ. ರಾಷ್ಟ್ರೀಯ ಪಕ್ಷಗಳನ್ನು ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ನಾವು ಹೇಳ್ತೀವಿ ಜನಗಳ ಮುಂದೆ ಹೋಗಿ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾಗೇಂದ್ರ ಬಾಬು ಅವರೇ, ನಿಮಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಾನು. ಅವ್ರು ಚೆನ್ನಾಗಿ ಕೊಟ್ಟಿದ್ದಾರೆ. ಎಸ್ ಒನ್ ಮಿನಿಟ್. ಚಂದ್ರು ಸರ್, ಈಗ ನಮ್ಮ ಬಾಲಕೃಷ್ಣ ಯಾದವ್ ಕಾಂಗ್ರೆಸ್ ವಕ್ತಾರರು ನಿಮಗೆ ಪ್ರಶ್ನೆ ಕೇಳೋ ಉತ್ಸಾಹದಲ್ಲಿದ್ದಾರೆ. ಎಲ್ಲ ಹಿರಿಯರು ಸರ್, ಅವ್ರು ಯಾಕೆ ನನ್ನ ಪ್ರಶ್ನೆ ಕೇಳ್ತಾರೆ ಎಲ್ಲ ಅವ್ರಿಗೆ ಗೊತ್ತಿದೆ. ಇಲ್ಲ ಸರ್, ಇಲ್ಲ ವೈಯಕ್ತಿಕವಾಗಿ ತಾವು ಹಿರಿಯರಿದ್ದೀರಾ ಸರ್. ನನ್ನ ಒಂದು ಮೂಲ ಪ್ರಶ್ನೆ ಏನು, ನಿಮ್ಮ ಈಗ ಆಮ್ ಆದ್ಮಿ ಪಕ್ಷಕ್ಕೆ ಹೋದ್ರಿ. ಸೊ ಆಮ್ ಆದ್ಮಿ ಪಕ್ಷನೂ ಕೂಡ ಇವತ್ತು ತಾವೇನು ಆರಂಭದಲ್ಲಿ ಹೇಳಿದ್ರಲ್ಲ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಬೇರೆ ಬೇರೆವೆಲ್ಲ ಹೇಳಿದ್ರಿ, ಭ್ರಷ್ಟಾಚಾರ ಅಂತ. ಈಗ ಅದರಲ್ಲೂ ಕೂಡ ತಮ್ಮ ನಾಯಕರುಗಳ ಮೇಲೆ ಅನೇಕ ಆರೋಪಗಳು ಬಂದಿದ್ದಾವೆ. ಕೆಲವೊಂದು ನ್ಯಾಯಾಲಯದಲ್ಲಿ ಇರ್ಬೋದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೆಸರನ್ನು ಕೆಡಿಸ್ಕೊಂಡ್ಬಿಟ್ಟಿದ್ದಾವೆ, ಅನ್ಕೊಂಡಂಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಯುದ್ಧಕ್ಕೆ ಫೈಟಿಂಗ್ ಹೋಗುವಾಗ ಪೈಲ್ವಾನರು ಅನುಭವಸ್ಥರಾಗಿರ್ಬೇಕು. ನೀವು ಮೂರು ಪಾರ್ಟಿಯವರು ಪೈಲ್ವಾನರು, ನಾವು ಒಂದು ರೀತಿಯಲ್ಲಿ ಸ್ವಲ್ಪ ವೀಕ್ ಅಂಗವಿಕಲರಾಗಿರೋರು. ಅಂತವ್ರು ಫೈಟಿಂಗ್ ಮಾಡ್ಬೇಕಾದ್ರೆ ಸುಲಭನಾಗಿ ಮಾಡಕ್ಕಾಗತ್ತಾ? ಅಲ್ಲ, ಇದು ಪ್ರಜಾಪ್ರಭುತ್ವ ಇದ್ದಲ್ಲ ಸ್ವಾಮಿ. ಎಲ್ಲಾದ್ರಲ್ಲೂ ಅಷ್ಟೇನೆ. ಇವತ್ತಿನ ದಿವಸ ಏನಕ್ಕೆ ನೀವು ಹೇಳಿದ್ರ ನಮ್ಮ ಪಕ್ಷ ಅಂದ್ರೆ ಕೋತಿ ತಾನು ತಿಂದ್ಬಿಟ್ಟು ಮೇಕೆ ಮತ್ತಿಗೆ ಬರೆಸುವಂತ ಬಿಜೆಪಿ ಅವರು ಮಾಡ್ತಿದ್ದಾರೆ. ಅದನ್ನ ನೀವು ನೋಡ್ತಿದ್ದೀರಾ, ನೀವು ಅದನ್ನ ವಿರೋಧಿಸಿದ್ದೀರಾ. ಚಂದ್ರು ಸರ್, ಈಗ ನಿಮ್ಮ ಪಕ್ಷವನ್ನ ಅಂಗವಿಕಲತಾನೆ ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟ್ 28ರಲ್ಲಿ ಹೆಂಗೆ ನೀವು ನಡೆಯಕ್ಕಾಗತ್ತೆ, ಹೆಂಗ್ ಓಡಕ್ಕಾಗತ್ತೆ? ಫೆಲಿಕ್ಸ್ ತರ ಬರ್ತೀರಾ? ಪದ ಉಪಯೋಗಿಸಬಾರ್ದು, ಸ್ಪೆಷಲ್ ಚೈಲ್ಡ್ ಅಂತ ಹೇಳೋಣ. ಯಾಕೆಂತಂದ್ರೆ ಯಾರಿಗೂ ಅವಮಾನ ಮಾಡೋದು ಬೇಡ, ಕ್ಷಮೆಯಲ್ಲಿ. ಅಂದ್ರೆ ನಾನು ಯಾವ್ದೋ ಒಂದು ಊನ ಆಗಿದ್ದೀನಿ, ಆ ಊನ ದೊಡ್ಡ ಪೈಲ್ವಾನ್ ಮೇಲೆ ಯುದ್ಧ ಮಾಡೋದು ಹೆಂಗೆ? ಅದಕ್ಕೆ ಟೈಮ್ ಬೇಕಾಗುತ್ತೆ, ನಾನು ತಯಾರಿ ಆಗ್ಬೇಕಾಗುತ್ತೆ. ಅಂದ್ರೆ ನೀವು ಪ್ರಾಮಾಣಿಕವಾಗಿ ಪಾಪ ಏನಿದೆ ಅದನ್ನ ಉಪ್ಪು ಖಾರ ಹಾಕ್ತಾ ಹೇಳ್ತಾ ಇದ್ರಿ, ಸದ್ಯಕ್ಕೆ ಏನ್ ಸ್ಥಿತಿ ಇದೆ ಅಂತ ಹೇಳಿ. ಅದನ್ನ ಮೆಚ್ಕೊಳ್ಬೇಕು. ಮಾತನ್ನ ಒಪ್ಪೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಕರೆಕ್ಟ್. ನಾನು ನನಗೆ ಅನ್ಸಿದ್ದನ್ನ ಹೇಳ್ತೀನಿ. ಮೊದಲನೇದಾಗ ಕ್ಷಮೆ ಕೇಳ್ತಾ ಇದ್ದೀನಿ ಆ ಪದ ಉಪಯೋಗಿಸಿದ್ದಕ್ಕೆ. ರೈಟ್. ಕೈಲಿ ದುಡ್ಡಿಲ್ದೇ ಇರೋರು, ಜಾತಿ ಇಲ್ಲದೆ ಇರೋರು, ಶ್ರೀಮಂತರಲ್ಲದೆ ಇರೋರು, ಮೂರು ಅನುಭವಸ್ಥರ ಮುಂದೆ ಯುದ್ಧ ಮಾಡ್ಬೇಕಾದ್ರೆ ಶಸ್ತ್ರಾಸ್ತ್ರಗಳಿಲ್ಲ ನಮಗೆ ಸರಿಯಾಗಿ. ಹೌದು. ಆ ದೃಷ್ಟಿಯಿಂದ ಹೇಳಿದೆ ಅಷ್ಟೇ. ಎಸ್ ಸರ್, ನೀವು ಭಾವಿಸ್ಬೇಡಿ. ಎಸ್ ಸರ್, ನೀವು ಯಾವಾಗ್ಲೂ ಮುಖ್ಯಮಂತ್ರಿ ಆಗಿರೋದ್ರಿಂದ ಫಾರ್ ಎವರ್ CM. ಹಂಗಾಗಿ ಇಲ್ಲ ಉಪಯೋಗ ಇಲ್ವೋ ಈ ಮುಖ್ಯಮಂತ್ರಿ? ಏನ್ ಸರ್ ನೀವು ಹೀಗೆಲ್ಲ ಹೇಳ್ತಾ ಇದ್ದೀರಿ? ಗಾಟ್ ಇಟ್ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ರಿಯಾಕ್ಷನ್. ನಮಸ್ಕಾರ.